ಏನು ಕರ್ನಾಟಕ ರಾಜ್ಯಕ್ಕೆ ಹೊಸದಾಗಿ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ, ನಾನು ಅವರ ಕಾಲಘಟ್ಟದಲ್ಲಿ ಅತ್ಯಂತ ಶಾರ್ಟ್ ಟರ್ಮು ಇದೆ, ಕೇವಲ 2 ವರ್ಷಗಳು ಮಾತ್ರ ಇದೆ. ಆ 2 ವರ್ಷಗಳು ಮೇ ಬಿ 20 ವರ್ಷಗಳ ಅಷ್ಟು ಕೆಲಸ ಮಾಡೋಷ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಇದೆ. ಯಾಕಂದರೆ ಯಾವುದೇ ರೀತಿಯಾದಂತಹ ಬಹುಮತಕ್ಕೆ ಇಲ್ಲಿ ಕೊರತೆ ಇಲ್ಲ. 136 ಜನ MLAಗಳು ಒಂದೇ ಪಕ್ಷದಲ್ಲಿ ಇರೋದರಿಂದ ಅವರು ಉತ್ತಮವಾದಂಥ ಆಡಳಿತ ನೀಡೋದಕ್ಕೆ ಇದಕ್ಕಿಂತಹ ಒಂದು ಸುವರ್ಣ ಅವಕಾಶ ಇನ್ನೊಂದಿಲ್ಲ. ನಮ್ಮ ಸಲಹೆ ಏನಪ್ಪ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಇಡೀ ರಾಜ್ಯಾದ್ಯಂತ ಸುತ್ತಿ ಪ್ರಪ್ರಥಮ ಬಾರಿಗೆ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ, ಮತ್ತು ವಿಶೇಷವಾಗಿ ರೈತರಿಗೆ ಎಲ್ಲೆಲ್ಲಿ ವಾಟರ್ ಸೋರ್ಸಸ್ ಬೇಕಾಗಿದೆ ಅಲ್ಲಿ, ಈಗ ಕೆಲವು ಕಡೆ ಮಳೆ ಆಗಲ್ಲ, ಕೆಲವು ಕಡೆ ಒಣ ಪ್ರದೇಶ ಇರುತ್ತೆ, ಕೆಲವು ಕಡೆ ಮಳೆ ಜಾಸ್ತಿಯಾಗಿ ನೀರು ಕೊಲ್ಲಿಗೆ ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಹೋಗಿ ಸೇರ್ಕೊಳತ್ತೆ. ಅಂತಹ ನೀರನ್ನು ಏನನ್ನು ತಡೆ ಹಾಕಿ ಬೇರೆ ಕಡೆ ಬಯಲುಸೀಮೆಗೆ ಏನನ್ನು ತರೋದಕ್ಕೆ ಅತ್ಯಂತ ಬೇಗ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಇದು ಒಂದು ಅವರು ರೈತರಿಗೆ ಮಾಡಬೇಕಾಗಿರೋಂತಹದ್ದು ಒಂದು ನಮ್ಮ ಸಲಹೆ. ಎರಡನೇದು ಏನಂದರೆ, ವಿಶೇಷವಾಗಿ ಹೆಲ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಕ್ಸಾಂಪಲ್ ಹೇಳಬೇಕಂದ್ರೆ, ಒಂದು ECG ಮಾಡಿಸ್ಬೇಕಂದ್ರೆ, ಒಂದು RCB ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂದ್ರೆ, ಈಗ ಪ್ರೈವೇಟ್ ಖಾಸಗಿಗಳಿಗೆ ಹೋದರೆ ಯಾವುದೋ ಒಂದು ಸಣ್ಣ ಕ್ಲಿನಿಕ್ ತೆಗೆದಿರ್ತಾರೆ, ಅದು ಜಸ್ಟ್ 10-12 ಇಂಟು ರೂಮ್ ಇರುತ್ತೆ. ಈಗ ಬ್ಲಡ್ ತಗೊಂಡು ಮಧ್ಯಾಹ್ನಕ್ಕೆ ಕೊಟ್ಬಿಡ್ತಾನೆ ರಿಸಲ್ಟು. ಆದರೆ ಸರ್ಕಾರಿ ದವಾಖಾನೆಗಳಲ್ಲಿ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ECG ಮಾಡೋಕ್ಕೆ, ಒಂದು RCB ಮಾಡಿಕೊಡೋಕ್ಕೆ, ಒಂದು ಯೂರಿನ್ ಚೆಕ್ ಮಾಡಿ ಕೊಡೋಕ್ಕೆ ಇವತ್ತು ತಗೊಂಡ್ರೆ ನಾಳೆ ಕೊಡ್ತಾರೆ. ಇವತ್ತು ಬೆಳಗ್ಗೆ ತಗೊಂಡ್ರೆ ನಮ್ಮ ಹತ್ರ 10 ಗಂಟೆ ಅಥವಾ 11 ಗಂಟೆಗೆ ತಗೊಂಡ್ರೆ ನಾಳೆ ಯಾಕೆ? ಅದು ಈಗ ಏನು ಮಾಡಿದ್ದಾರೆ ಅಂದರೆ, ಬೆಂಗಳೂರು ಸಿಸ್ಟಮ್ಮು ಮೊದಲು ಅರ್ಧ ಕಟ್ಸ್ಕೊಂತಿದ್ರು, BPL ಕಾರ್ಡ್ ಇದ್ದರೆ ಅರ್ಧ ಫ್ರೀ. ಇಲ್ಲಿ ತುಮಕೂರಲ್ಲಿ ಹೆಂಗಿತ್ತು ಅಂದರೆ ಎಲ್ಲ ಫ್ರೀ ಇತ್ತು BPL ಕಾರ್ಡ್ ಇದ್ದರೆ. ಆದರೆ ಈಗ ಬೆಂಗಳೂರು ರೋಗ ಎಲ್ಲ ಸರ್ಕಾರಿ ದವಾಖಾನೆಗಳಿಗೂ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ಪಸರಿಸಿದೆ. ಇದು BPL ಕಾರ್ಡ್ ಇದ್ದರೆ ಎಲ್ಲವೂ ಕೂಡ ಫ್ರೀ ಮಾಡಿಕೊಡ್ಬೇಕು. ಮತ್ತು ಯುಕು ಪೇಮೆಂಟ್, ಹೊಸ ಟೆಕ್ನಾಲಜಿಯನ್ನು ಸರ್ಕಾರಿ ಹಾಸ್ಪಿಟ್ಲ್ಗಳಿಗೆ ಅಳವಡಿಸ್ಕೋಬೇಕು. ಈಗ ನೋಡಿ, 24x7 ಯಾವುದನ್ನು ಆಕ್ಸಿಡೆಂಟ್ ಆಗಿ ಒಂದು ಪೇಷಂಟ್ ಬಂದರೆ, ಎಕ್ಸಾಂಪಲ್ಲು ಈ 8,400 ರೂಪಾಯಿದು ಒಂದು ಇದು ಮಾಡ್ತಾನೆ, ಎಕ್ಸ್ರೇ ಮಾಡ್ತಾನೆ, ಸ್ಕ್ಯಾನಿಂಗ್ ಮಾಡ್ತಾನೆ. ಅದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಇಲ್ಲ. ಎಲ್ಲಿಂದ ಸರ್ಕಾರಿ ಹಾಸ್ಪಿಟ್ಲು? 10ರಿಂದ 1 ಗಂಟೆವರೆಗೂ ಮಾತ್ರ ಅದು ಸ್ಕ್ಯಾನ್ ಮಾಡ್ತಾನೆ, CT ಸ್ಕ್ಯಾನ್ ಅಂತ, ಆಮೇಲೆ ಅಲ್ಲಿ ಮಾಡಲ್ಲ. ಹಂಗಾಗಿ ಇಂಥವೆಲ್ಲವೂ ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಕಾಲಘಟ್ಟದಲ್ಲಿ ಸರ್ಕಾರಿ ಹಾಸ್ಪಿಟ್ಲ್ಗಳು ಇಂಪ್ರೂವ್ ಆಗಬೇಕು. ಮತ್ತು ವಿಶೇಷವಾಗಿ ಶಿಕ್ಷಣ ಏನಿದೆ, ವೈದ್ಯಕೀಯ ಶಿಕ್ಷಣಗಳೇನಿದೆ, ಈಗ ಬರೇ ನಾವು ಸೆಂಟ್ರಲನ್ನು ನೀಟದನ್ನು ದೂಷಣೆ ಮಾಡ್ತೀವಿ. ನಮ್ಮ ಸ್ಟೇಟಲ್ಲಿ ಅಟ್ಲೀಸ್ಟ್ ಒಬ್ಬೊಬ್ಬ ವೈದ್ಯಕೀಯ ಸಚಿವ ಆದಾಗ, ಒಬ್ಬೊಬ್ಬ ಮಿನಿಸ್ಟರ್ ಆದಾಗ ಒಂದೊಂದು ಕಾಲೇಜನ್ನು, ಒಂದೊಂದು ಡಿಸ್ಟಿಕ್ಕಿಗೆ ಗೌರ್ಮೆಂಟ್ ಕಾಲೇಜ್ ತಂದಿದ್ರೆ, ಮೆಡಿಕಲ್ ಕಾಲೇಜು, ಎಷ್ಟು ಜನಕ್ಕೆ, ಬಡವ್ರ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗೋದು. ಹಿಂಗೆ ಒಂದೊಬ್ಬ CM ಆದಾಗ ಅಟ್ಲೀಸ್ಟ್ ನನ್ನ ಕಾಲಘಟ್ಟದಲ್ಲಿ ಒಂದು 10 ಗೌರ್ಮೆಂಟ್ ಕಾಲೇಜುಗಳು, ಡಿಗ್ರಿವಲ್ಲ, ಒಂದು 10 ಇಂಜಿನಿಯರಿಂಗ್ ಕಾಲೇಜುಗಳು, ಒಂದು 10 ಮೆಡಿಕಲ್ ಕಾಲೇಜುಗಳು, ಒಂದು 10 ಕೃಷಿ ಕಾಲೇಜುಗಳು, ಈ ರೀತಿಯಾಗಿ ಶಿಕ್ಷಣವನ್ನು ಪ್ರೊವೈಡ್ ಮಾಡಿದ್ರೆ, ಹೆಲ್ತನ್ನು ಪ್ರೊವೈಡ್ ಮಾಡಿದ್ರೆ ಸಾಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳೋದು. ಎರಡನೇದು ಏನಂದರೆ, ಈಗ ಗ್ಯಾರಂಟಿಗಳು ಏನಿದೆ 100ಗೆ 200% ನೌಕರರು ಏನಿದ್ದಾರೆ ಅವ್ರಿಗೆ ಕ್ಯಾನ್ಸಲ್ ಮಾಡಬೇಕು. BPL ಕಾರ್ಡ್ ಇರೋರಿಗೆ ಅಥವಾ ಮಧ್ಯಮ ವರ್ಗದ ಇರೋರಿಗೆ ಅಥವಾ ಬಡ ಮಹಿಳೆಯರಿಗೆ ಕೊಡಲಿ. ಆದರೆ ದುರಂತ ಏನಂದರೆ, ನಾನೀಗ ಕೋರ್ಟ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ನೆಲಮಂಗಲದಿಂದ. ಟೀಚರ್ ಅಂತ ಹೇಳಿದ್ರು, ಅವ್ರ ಜೊತೆ 2 ಹೆಣ್ಮಕ್ಳು ಹತ್ತಿದ್ರು, ಒಬ್ಬರು ಜೆಂಟ್ಸ್, 2 ಲೇಡಿ ಹತ್ತಿದ್ರು. ಅವರು ಕೂಡ ಆಧಾರ್ ತೋರಿಸಿ ಫ್ರೀ ಅನ್ನತ್ತಂದ್ರೆ, ಅಂದರೆ ಅವ್ರು ಇಟ್ ಮೀನ್ಸ್ ಟೀಚರ್ ಅವರು. ಹಂಗಾಗಿ ಇಂತಹ ನೌಕರರನ್ನು, ನಾನು ಟೀಚರ್ ಒಬ್ಬರನ್ನೇ ದೂಷಣೆ ಮಾಡ್ತಾಯಿಲ್ಲ, ಒಂದು ಸಣ್ಣ D ಗ್ರೂಪ್ ನೌಕರಿ, ಗೌರ್ನಮೆಂಟ್ ನೌಕರಿ ತಗೊಂಡಿದ್ರು ಕೂಡ ಅವ್ರಿಗೆ ಈ ಸರ್ಕಾರಿ ಏನು ಪಂಚ ಗ್ಯಾರಂಟಿಗಳಿದೆ ಅವು ಕಡಿತಗೊಳಿಸ್ಬೇಕು. 100ಗೆ 200 ಎಲ್ಲ, ನಾಟ್ ಓನ್ಲಿ 1, ಬರೀ ನಾನು ಶಕ್ತಿ ಯೋಜನೆ ಬಸ್ಸದು ಮಾತ್ರ ಹೇಳ್ತಾ ಇಲ್ಲ, 5 ಗ್ಯಾರಂಟಿಗಳು ಕಡಿತಗೊಳಿಸಿ ಯಾರು ಬಡವರಿದ್ದಾರೆ ಅವ್ರಿಗೆ ಸಿಗಬೇಕು. ಇನ್ನು 2 ವರ್ಷನ ಗೌರ್ನಮೆಂಟ್ ಟೇಕಪ್ ಆಗಬೇಕು ಅನ್ನೋದು ನಮ್ಮ ಸಲಹೆ. ಹಂಗಾಗಿ ಡಿ ಕೆ ಶಿವಕುಮಾರ್ ಸರ್ಗೆ ಅಭಿನಂದನೆಗಳು. ಅವ್ರು ಏನು ಕೆಲಸ ಮಾಡಿದ್ರು ಅವ್ರಿಗೆ ಈಗ ನ್ಯಾಯ ಸಿಕ್ಕಿದೆ, ಅವರು ಶ್ರಮಕ್ಕೆ ಕೂಲಿಗೆ ಈಗ ನ್ಯಾಯ ಸಿಕ್ಕಿದೆ. ಅವ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಭೀಮ್. ನನ್ನ ಹೆಸರು ಛಾಯಾ ಕೃಷ್ಣ. ನಾನು ತುಮಕೂರಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿನಿ ಸೆಕೆಂಡ್ ಇಯರು. ಇವಾಗ ಏನು ನೂತನವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ಶುಭಾಶಯಗಳು, ಅಭಿನಂದನೆಗಳು.
ಅದೇ ಇವಾಗ ಇದಕ್ಕೂ ಮುಂಚೆ ಇದ್ದ ಸಿದ್ದರಾಮಯ್ಯ ಅವರು ಏನು ಪಂಚ ಗ್ಯಾರಂಟಿ ಯೋಜನೆಗಳನ್ನ ತಗೊಂಬಂದಿದ್ರು ಅದರಿಂದ ಅದನ್ನ ಬಳಸ್ತಾ ಇರೋಂಥವಳೆ ಆಗಿರೋದ್ರಿಂದ ನಾನು ಅದರಲ್ಲಿ ಇವಾಗ ಶಕ್ತಿ ಯೋಜನೆ ಅಂತ ಬಂದು ಬಸ್ ಸೌಲಭ್ಯಗಳು ಕಮ್ಮಿ ಆಗಿದೆ. ಇವಾಗ ಸುಮ್ಮನೆ ಓಡಾಡೋರು ಜಾಸ್ತಿ ಆಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಅದರಿಂದ ಬೆಳಿಗ್ಗೆ ಹೊತ್ತು ಬಸ್ ಸರಿಯಾದ ರೀತಿಲಿ ಸಿಗ್ತಾ ಇಲ್ಲ. ಇವಾಗ ನಾವು ಡೈಲಿ ಅದರಲ್ಲೇ ಓಡಾಡೋದ್ರಿಂದ ನಮ್ಗೇನು ಅನ್ಸುತ್ತೆ ಅಂತಂದರೆ ಈ ಯೋಜನೆಗಳು ಬೇಕಿತ್ತಾ ಅಂತ ಅನ್ನೋದು ಕ್ವಶನ್ ಮಾರ್ಕು ನಮ್ಮಂಥ ಸ್ಟೂಡೆಂಟ್ಗಳಿಗೆ ಬಂದಿದೆ. ಸೊ ಹಂಗಾಗಿ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರು ಮಾತ್ರ ಈ ಶಕ್ತಿ ಯೋಜನೆಗಳನ್ನ ಬಳಸ್ಕೊಳ್ಳೋ ರೀತಿ ಆಗಲಿ, ಅದಕ್ಕೆ ಒಂದು ಯಾವುದಾದ್ರೂ ರೀತಿ ಕ್ರಮಗಳಿದ್ರೆ ಅದನ್ನು ಕೈಗೊಳ್ಳಿ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತ, ತುಮಕೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿದ್ಯಾರ್ಥಿ. 3ನೇ ತಾರೀಕು ಏನು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ. ಪ್ರಮುಖವಾಗಿ ನಾನೊಬ್ಬ ವಿದ್ಯಾರ್ಥಿ, ಮುಂದೆ ಉದ್ಯೋಗಕ್ಕೆ ಹೋಗಬೇಕಾಗುತ್ತೆ. ಸೊ ಇದರಿಂದ ಏನು ಹೇಳಬೇಕು ಅಂದರೆ, ನೀವೇ ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಎಷ್ಟು ನಿರುದ್ಯೋಗ ಸಮಸ್ಯೆ ತಲೆ ಎತ್ತಿದೆ ಅಂದರೆ, ಎಲ್ಲ ಕೂಡ ಐ ಟಿ ಕಂಪ್ನಿಗಳು ಅವರು ಇವರು ಗಾರ್ಮೆಂಟ್ಸು ಪ್ರೈವೇಟ್ ಕಂಪ್ನಿಗಳು ಹೋಗೋದೇ ಆಗಿದೆ. ಬಟ್ ಸರ್ಕಾರಿ ನೌಕರಿಗಳಾಗಲಿ ಯಾವುದೇ ಥರ ಈಗ ಒಳ ಮೀಸಲಾತಿ ಆಯಿತು, ಇದುವರೆಗೂ ಯಾವುದೇ ಥರ ಗೌರ್ಮೆಂಟ್ ಕೆಲಸಗಳು ಕನ್ಫರ್ಮ್ ಆಗಿಲ್ಲ. ಸೊ 3-4 ವರ್ಷ ಆದರೂ ಕೂಡ ಯಾವ ಗೌರ್ಮೆಂಟ್ ನೌಕರಿ ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ಇದರಿಂದ ಹಳ್ಳಿಗಳಲ್ಲಿ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಕೂಡ ಉದ್ಯೋಗದ ಕನಸು ಹೊತ್ಕೊಂಡು ಬೆಂಗಳೂರಿಗೆ ಬಂದು ಪಿ ಜಿ ಅದು ಇದುಗಳಂತ ಉಳಿಸ್ಕೊಂಡು ಫೈನಾನ್ಷಿಯಲ್ ಪ್ರಾಬ್ಲಮ್ ಎಷ್ಟು ಫೇಸ್ ಮಾಡ್ತಾ ಇದ್ದಾರೆ ಅಂದರೆ, ಮನೆಗಳಲ್ಲಿ ಅಷ್ಟು ಬಡತನದಿಂದ ಇರೋದ್ರಿಂದ ಸೊ ಸರ್ಕಾರ ಆ ಉದ್ಯೋಗಗಳನ್ನ ನೇಮಕಾತಿಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ಕಾಲಕ್ಕೆ ಕೂಡ ಉದ್ಯೋಗ ನೇಮಕಾತಿ ಮಾಡ್ಕೋಬೇಕಾಗುತ್ತೆ. ಇದರಿಂದ ಮತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಲಿ, ಈಗ ನೋಡಿ ಸ್ಕಾಲರ್ಶಿಪ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಎಲ್ಲ ಥರ ಸಹಾಯ ಮಾಡಬೇಕು. ಅದೇ ಥರ ವಿದ್ಯಾರ್ಥಿಗಳ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅವು ಇವು ಕೂಡ ಪ್ರತಿಯೊಂದು ಮಾಡಬೇಕು. ಹಾಗೆ ಗ್ರಾಮೀಣ ವಿದ್ಯಾರ್ಥಿಗಳು ಕೂಡ ಬಸ್ಸುಗಳ ವ್ಯವಸ್ಥೆ ಆಗಲಿ, ಅವರ ಫೈನಾನ್ಷಿಯಲ್ ಆಗಿ ಸಹಾಯಧನ ಆಗಲಿ ಪ್ರತಿಯೊಂದು ಕೂಡ ಸಹಾಯ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಕೊತೀನಿ. ಅದು ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋದು ಖುಷಿ ಕೊಡ್ತಾ ಇದೆ. ಅಂತಂದರೆ ಇದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರಿದ್ದರು, ಅವರೆಲ್ಲ ಯಾವ ರೀತಿ ಯೋಜನೆಗಳನ್ನ ಜಾರಿ ಮಾಡಿದರು ಮತ್ತು ಯಾವೆಲ್ಲ ಅಭಿವೃದ್ಧಿ ಮಾಡಿದರು, ಅದೇ ದಾರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಕ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಈಗ ಮೇಯ್ನು ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಯಾವ ರೀತಿ ಸಮಸ್ಯೆ ಇದ್ದಾವೆ ಅದನ್ನು ಸ್ವಲ್ಪ ಗುರುತಿಸ್ಕೊಂಡು ಅವರಿಗೆ ಯಾವ ರೀತಿ ಆ ಗ್ರಾಮೀಣ ಭಾಗನ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಸ್ವಲ್ಪ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ನೆಕ್ಸ್ಟು ಯುವಕರಿಗೆ ಅಂದರೆ ಉದ್ಯೋಗ ಬರ್ತಿದ್ದಾಯಿತು ಅಂತಂದರೆ ನೆಕ್ಸ್ಟು ಅಂದರೆ ಯಾವೆಲ್ಲ ಜಾಬ್ ಅಲಾಟ್ಮೆಂಟ್ಗಳನ್ನ ಯಾವ ಟೈಮಲ್ಲಿ ಬಿಡಬೇಕು, ಭರ್ತಿಗಳನ್ನ ಯಾವ ರೀತಿ ಮಾಡ್ಕೊಳ್ಬೇಕು, ಅದ್ರ ಜೊತೆಗೆ ಕ್ರೀಡೆಯಲ್ಲಿ ಸದ್ಯಕ್ಕೆ ಹೌದು ತುಂಬ ಕಡೆ ಎಲ್ಲ ಡೆವಲಪ್ ಆಗ್ತಾ ಇದೆ, ಬಟ್ ಇನ್ನೂ ಹೆಚ್ಚಿನದಾಗಿ ಡೆವಲಪ್ ಆಗಬೇಕು. ಇವರ ಅಂದರೆ ನಾಯಕತ್ವದ ಅಡಿಯಲ್ಲಿ ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ನೋಡಿಬಿಟ್ಟು ಕಾದ್ಬಿಟ್ಟು ನಿರೀಕ್ಷೆಯಲ್ಲಿ ಇಡಬೇಕಾಗುತ್ತೆ. ಬಟ್ ಒಂದಂತೂ ನಂಬಿಕೆ ಇದೆ, ಡಿ ಕೆ ಶಿವಕುಮಾರ್ ಅವರು ಅಂದರೆ ರಾಜ್ಯನ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಧನ್ಯವಾದಗಳು. ನನ್ನ ಹೆಸರು ಪ್ರದೀಪ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿದ್ಯಾರ್ಥಿ, ತುಮಕೂರು ವಿಶ್ವವಿದ್ಯಾನಿಲಯ. ನಾಳೆ ಏನು ನಮ್ಮ ನೂತನವಾಗಿ ಕರ್ನಾಟಕ ಸರ್ಕಾರ ರಚನೆ ಆಗ್ತಿದೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗೆ, ನಮ್ಮ ತುಮಕೂರು ಜಿಲ್ಲೆಗೆ ಪರಮೋಚ್ಚ ನಾಯಕ ಅಥವಾ ಮತ್ತು ಏನು ನಿಷ್ಕಳಂಕ ರಾಜಕಾರಣಿ, ಸಮರ್ಥ ನಾಯಕ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು. ಅದನ್ನು ಕಾರಣಾಂತರಗಳಿಂದ ಹೈಕಮಾಂಡು ನಿರಾಕರಣೆ ಮಾಡಿದೆ. ಆದರೆ ಏನು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಏನು 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿ ತೀರಾ ಕೆಟ್ಟಾಗಿದ್ದಂಥ ಪಕ್ಷನ ಏನಾವಾಗ ಆಗಿನ ಕಾಲದಲ್ಲಿ BJP ಸರ್ಕಾರ ಸದೃಢವಾಗಿತ್ತು. ಅಂಥ ಟೈಮಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು 8 ವರ್ಷಗಳ KPCC ಅಧ್ಯಕ್ಷರಾಗಿ 2 ಬಾರಿ ಪಕ್ಷನ ಅಧಿಕಾರಕ್ಕೆ ತಂದರು. 1 ಬಾರಿ ಪಕ್ಷ ಅಧಿಕಾರಕ್ಕೆ ಬಂತು, ಕಾರಣಾಂತರಗಳಿಂದ ಷಡ್ಯಂತ್ರ ಮಾಡಿ ಅವ್ರನ್ನ ವಿಧಾನಸಭೆ ಎಲೆಕ್ಷನಲ್ಲಿ ಸೋಲಿಸಿದ್ರು. ಆದ್ರೂ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದಿತ್ತು. ಆ ಟೈಮಲ್ಲೂ ಅವ್ರಿಗೆ ಮುಖ್ಯಮಂತ್ರಿ ತಪ್ಪಿತು. ತದನಂತರ ಬಂದಂಥ ಸಮ್ಮಿಶ್ರ ಸರ್ಕಾರದಲ್ಲಿ CM ಮಾಡ್ಬೋದಿತ್ತು, ಅವಾಗಲೂ ಸಹ ಅವ್ರಿಗೆ CM ತಪ್ಪಿತು. ಈಗಲೂ ಸಹ ಅವ್ರಿಗೆ CMನ ಕೊಟ್ಟು ಅವ್ರಿಗೆ ಒಂದು ಗೌರವಾನ್ವಿತವಾಗಿ ನಡ್ಕೊಬೋದಾಯಿತು. ಬಟ್ ಅವ್ರಿಗೂ ಈ ಬಾರಿನೂ ಸಹ ಏನು ಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಆ ಡಿ ಕೆ ಶಿವಕುಮಾರ್ ಅವರು ಪಕ್ಷನಿಷ್ಠೆ, ಅವರು ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಓಕೆ, ಅವರು CM ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ. ಹಾಗಂತ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೂ ಅನ್ಯಾಯ ಆಗಬಾರ್ದಲ್ವಾ? ಹಂಗಾಗಿ ಮುಂದಿನ ದಿನಗಳಲ್ಲಿ ಈಗ ಏನು ಸರ್ಕಾರ ಪ್ರಾರಂಭ ಆಗ್ತಾ ಇದೆ ಅದರೊಳಗೆ ಅವ್ರಿಗೆ ಉನ್ನತವಾಗಿ
ಒಂದು ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷರನ್ನು ಸಹ ಕೊಟ್ಟವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಏನು ಬೇಕು ಅದನ್ನು ಪಕ್ಷ ಮಾಡಬೇಕು. ಅವರಿಗೆ ಗೌರವಯುತವಾಗಿ ನಡೆಸ್ಕೊಬೇಕು. ಜೊತೆಗೆ ಅವ್ರಿಗೆ ಏನು ಇವಾಗ ಉಪಮುಖ್ಯಮಂತ್ರಿ ಸ್ಥಾನ ಜೊತೆಗೆ KPCC ಅಧ್ಯಕ್ಷರು ಕೊಟ್ಟು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮಾಡಿ ಒಂದು ಏನು ದಲಿತ ಸಮುದಾಯಕ್ಕೆ ಗೌರವ ಕೊಡೋಂಥ ಕಾರ್ಯವನ್ನು ಮಾಡಬೇಕು ಕಾಂಗ್ರೆಸ್ ಪಕ್ಷ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವೇನು ದಲಿತ ಸಮುದಾಯ ಇದ್ದೀವಿ ನಾವೆಲ್ಲರೂ ಸಹ ಇಡೀ ರಾಜ್ಯದಲ್ಲಿರೋ ಏನು ಸಮುದಾಯ ಇದ್ದೀವಿ ಎಲ್ಲರೂ ಸಹ ನಮ್ಮ ಡಾಕ್ಟರ್ G. ಪರಮೇಶ್ವರ್ ಪರವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ತೊಂದರೆ ಆಗಿ ಅವ್ರಿಗೇನಾದರೂ ಗೌರವಾನ್ವಿತವಾಗಿ ನಡ್ಕೊಳ್ಳಿಲ್ಲ ಅಂದರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಪರಿಣಾಮವಾಗಿ ಹಾಗೆ ಆಗ್ತೈತೆ. ಮುಂದಿನ ದಿನಗಳಲ್ಲಿ ಏನು ನಮ್ಮ ದೇಶದಲ್ಲಿ ಬರೀ 4-5 ಕಡೆ ಕಾಂಗ್ರೆಸ್ ಪಕ್ಷ ಇದೆ ನೋಡಿ, ಅದನ್ನು ಕರ್ನಾಟಕದಲ್ಲೂ ಸಹ ಕಳ್ಕೊಬೇಕಾಗ್ತದೆ. ಹಂಗಾಗಿ ನಾವು ಇವತ್ತು ಏನು ನಮಗೆ ನಾಳೆ ಸರ್ಕಾರ ಬರೋ ಅಂಥ ಮಟ್ಟದಲ್ಲಿ ನಮ್ಮ ಏನು ಹಾಲಿ ಗೃಹ ಸಚಿವರು ಅವ್ರಿಗೆ ಉನ್ನತ ಮಟ್ಟದ ಹುದ್ದೆ ಕೊಟ್ಟು KPCC ಅಧ್ಯಕ್ಷ ಮಾಡಿ ಅವ್ರಿಗೆ ಗೌರವಾನ್ವಿತವಾಗಿ ನಡ್ಕೊಬೇಕಾಗಿ ನಾನು ಕಾಂಗ್ರೆಸ್ ಪಕ್ಷನ ವಿನಂತಿ ಮಾಡ್ತೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತೇನು ಕರ್ನಾಟಕಕ್ಕೆ ನೂತನವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥ DK ಶಿವಕುಮಾರ್ ಅವರು ಅಧಿಕಾರ ಗದ್ದಿಗೆಯೇ ಇರ್ತಾವ್ರೆ. ಆ ಒಂದು ಅವಧಿಯಲ್ಲಿ ಇಷ್ಟು ದಿನ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಟ್ಟರು ಅಂತಕ್ಕಂಥದ್ದು ಜನರ ಮನಸ್ಸಿನಲ್ಲಿದೆ. ಅದು ಜೊತೆಗೆ ಇವತ್ತು DK ಶಿವಕುಮಾರ್ ಅವರು ತುಮಕೂರು ಜಿಲ್ಲೆಗೆ ಮುಖ್ಯಮಂತ್ರಿ ಆದ ತಕ್ಷಣ ತುಮಕೂರು ಜಿಲ್ಲೆಗೆ ಅತಿ ಹೆಚ್ಚಿನದಾಗಿ ಇವತ್ತು ಎತ್ತಿನಹೊಳೆ ಏನು ಇವತ್ತು ತ್ವರಿತಗತಿಯಲ್ಲಿ ಆಗಬೇಕು ಅನ್ನೋದು ರೈತರ ಒತ್ತಾಯ. ಅದ್ರ ಜೊತೆಗೆ ಇವತ್ತು DK ಅವರ ಸಂಪುಟದಲ್ಲಿ 15 ವರ್ಷಗಳಿಂದ ಸತತವಾಗಿ ಚುನಾವಣೆಯನ್ನು ಗೆಲ್ತಾ ಬಂದು ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ವಾಸಣ್ಣ ಅವ್ರಿಗೆ ಸಂಪುಟದಲ್ಲಿ ಸ್ಥಾನಮಾನ ಕೊಡಬೇಕು. ಮತ್ತು ಇವತ್ತೇನು ಅವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಅಭಿವೃದ್ಧಿಯ ಹರಿಕಾರ ಅಂತಕ್ಕಂಥ ಒಂದು ಇದನ್ನು ಟೈಟ್ಲನ್ನು ಇವತ್ತು ವಾಸಣ್ಣ ಅವರು ತಗೊಂಡಿದ್ದಾರೆ. ಬಟ್ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಅವ್ರಿಗೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಒಂದು ಉನ್ನತವಾದ ಸಚಿವ ಸ್ಥಾನವನ್ನು ಕೊಡಬೇಕು. ಮತ್ತು ಈ ಜಿಲ್ಲೆಯಲ್ಲಿ ಇವತ್ತೇನು ಪರಮೇಶ್ವರ್ ಅವರು ಕೂಡ ಅವರು ಅವಧಿಯಲ್ಲಿ ಉತ್ತಮವಾದ ಆಡಳಿತವನ್ನು ಮಾಡಿದ್ದಾರೆ. ಅವರು ಕೂಡ ಇವತ್ತೇನಾದ್ರು ಸಚಿವ ಸಂಪುಟದಲ್ಲಿ ಅವರಿಂದ ಏನಾದರೂ ದೆಹಲಿ ಮಟ್ಟದಲ್ಲಿ ಏನಾದರೂ ಪರಮೇಶ್ವರ್ ಅವ್ರಿಗೆ ಅವಕಾಶ ಕೊಟ್ಟರೆ ನಂತರದಲ್ಲಿ ನಮ್ಮ ಗುಬ್ಬಿ ವಾಸಣ್ಣನವರಿಗೆ ಸಚಿವ ಸ್ಥಾನ ಮತ್ತು ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೊಟ್ಟರು ಕೂಡ ಅವರು ನಿಭಾಯಿಸ್ತಕ್ಕಂಥ ಶಕ್ತಿ ವಾಸಣ್ಣನವ್ರಿಗಿದೆ. ಅದಕ್ಕೆ ಇವರು DKಶಿ ಅವರ ಸಚಿವ ಸಂಪುಟದಲ್ಲಿ ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಒತ್ತು ಕೊಟ್ಟಂಗಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಒಟ್ಟಾರೆ ಕಾಂಗ್ರೆಸ್ ಬಗ್ಗೆ ಈಗ ಏನು ಕಳೆದ 3 ವರ್ಷದಿಂದ ಭ್ರಷ್ಟಾಚಾರ ಅನ್ನೋ ಆರೋಪ ಇತ್ತು. ಈಗ ಇವರು DK ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿ ಆದ ಮೇಲೆ ಭ್ರಷ್ಟಾಚಾರದ ಬಗ್ಗೆ ತುಂಬ ಗಂಭೀರವಾದ ಇದನ್ನು ಕ್ರಮ ತಗೊಂಡು ಅದನ್ನು ಕಡಿಮೆ ಮಾಡಿದರೆ ಕರ್ನಾಟಕ ಜನಗಳಿಗೆ ಅನುಕೂಲ ಆಗ್ತದೆ. ಇನ್ನು ಸರ್ ಹೇಳೋದಾದರೆ ಸಿದ್ದರಾಮಯ್ಯ DK ಶಿವಕುಮಾರ್ ಹೆಂಗಿದೆ ಸರ್? ಅಲ್ಲ, ಸಿದ್ದರಾಮಯ್ಯನವ್ರಿಗೆ ವಯಸ್ಸಾಗಿತ್ತು, ಬಹುಶಃ ಅವರು ಸ್ವಲ್ಪ ಕಡಿಮೆ ಆಗಿತ್ತು, ಅವ್ರದ್ದು ಆ್ಯಕ್ಟಿವ್ನೆಸ್ ಕಡಿಮೆ ಆಗಿತ್ತು. ಈಗ ಇವರು ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಥರ ಕಾಣಿಸ್ತಾ ಇದ್ದಾರೆ. ಬಹುಶಃ ಕರ್ನಾಟಕ ಒಳ್ಳೆಯದು ಆಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಜಿಲ್ಲೆಗೆ ಏನಾದರೂ ನಿರೀಕ್ಷೆ ಇದೆಯಾ ಸರ್? ಜಿಲ್ಲೆಗೆ ನಿರೀಕ್ಷೆ ಅಂದರೆ ತುಮಕೂರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕಾದ್ದು ತುಂಬ ಅತ್ಯಗತ್ಯ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಇವೆ. ಈ ಸಣ್ಣ ಎಲ್ಲ ಅವ್ರು ಕನಕಪುರಕ್ಕೆ ಇದು ಮಾಡಿಕೊಂಡ್ರು. ಈಗ ತುಮಕೂರಿಗೆ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಿದರೆ ತುಂಬ ದೊಡ್ಡ ಜಿಲ್ಲೆ ಮಂಜೂರು ಮಾಡಿದರೆ ಭಾಳಷ್ಟು ಜನಕ್ಕೆ ಬಡವರಿಗೆ ಅನುಕೂಲ ಆಗ್ತದೆ.